ಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ, ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ, ಅವರು ಭ್ರಷ್ಟಾಚಾರದಲ್ಲೇ ಒಳಗೋಗಿ ಬಂದಿರೋದು. ನಾವಲ್ಲ, ನಿಮ್ಮ ಉಪಮುಖ್ಯಮಂತ್ರಿಯು ಭ್ರಷ್ಟಾಚಾರದಲ್ಲೇ ಹೋಗಿ ಬಂದಿರೋದು. ಮಾಡಿ ಚರ್ಚೆ ಅದನ್ನು, ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಈಗ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ ಅವ್ರು ಜೈಲಿಗೆ ಹೋಗಿ ಬಂದಿಲ್ವಾ? ಅವರು ಜೈಲಿಗೆ ಹೋಗಿ ಆಯ್ತು, ಮತ್ತೆ ಮಾತಾಡಿ ಚರ್ಚೆ ಮಾಡಿ. ಉಪಮುಖ್ಯಮಂತ್ರಿ ಜೈಲಿಗೆ ಹೋಗಿ ಈಗ ಯಾರಿಗ ಅರ್ಥ ಆಗುದು, ಏನ್ ಮಾತಾಡಿ ಯಾರಿಗೂ ಅರ್ಥ ಆಗುದಿಲ್ಲ. ಮರೆಯಲ್ಲಿ ನೀವು ಆಯ್ತು, ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು, ಮುಗಿಸಿ ಬೆಲ್ಲ ಮಾತಾಡಿ ಮುಗಿಸಿ, ಬೆಲ್ಲ ಕಂಟಿನ್ಯೂ. ಆಯ್ತು, ಈಗ ಅವ್ರು ಮಾತಾಡಿ ನಿಮಗೆ ನೋಡಿ. ಮನೆ ಮುಖ್ಯಮಂತ್ರಿಗೆ ಪ್ರತಿಪಕ್ಷದ ಎಲ್ಲ ಆರೋಪಗಳಿಗೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಆಯ್ತು, ಈಗ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಒಬ್ರು ಇರ್ಲಿಲ್ಲ. ಈಗ ಎಲ್ಲ ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಬೇಕು, ಸದನ ನಡಿಬಾರ್ದು. ಆಯ್ತು, ಇದು ಅವ್ರ ಸಂದೇಶ, ಸದನ ನಡಿಬಾರ್ದು ಸಂದೇಶ. ಆಯ್ತು, ಬೆಲ್ಲ ಸ್ಟಾರ್ಟ್ ಮಾಡ್ಲಿ. ಪ್ರಿಯಾಂಕ ಆಯ್ತು, ಯಾಕೆ ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ರೀತಿ ಮಾಡ್ತೀರಿ? ಅವ್ರು ಮಾತ್ರ ಮುಗಿಸಿ ಮಾಡಿ ಮುಖ್ಯ ಉತ್ತರ ಕೊಡ್ತಾರೆ. ಆಯ್ತು, ಸೀನಿಯರ್ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಳರು ಓಡೋಗ್ಯಾರೆ, ಕತ್ತಿಂದ ತೆಗೆದಾಕಿ ಸರ್. ಮುಖ್ಯಮಂತ್ರಿಗಳಿಂದ ಆಯ್ತು, ಮಂತ್ರಿ ಸೀನಿಯರ್ ಮಿನಿಸ್ಟರ್ಸ್ ಮಾತೇನು ನೋಡುವ. ಔಟ್ ಆಫ್ ದ ಟ್ರ್ಯಾಕ್ ಹೋಗಿ ಸಮಸ್ಯೆ ಆಗುತ್ತದಲ್ಲ. ವಾಲ್ಮೀಕಿ ನಿಗಮ ಅಂತ ಮಾತಾಡತ್ತೆ, ಹೋಯ್ತು ತಪ್ಪೋಯ್ತು ಅಷ್ಟೇ, ಇಲ್ಲ ಅಂದ್ರೆ ತಪ್ಪಾನೆ ಇರಲಿಲ್ಲ. ನಾವು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ದಿನೇಶ್ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅಂತ ಅನ್ಕೊಂಡಿದ್ರು. ಅವ್ರು ಯಾವ ಡಾಕ್ಟರ್ ಪದವಿ ಗೊತ್ತಿಲ್ಲ. ಅವ್ರು ಏನೇನೂ ಇಲ್ಲ. ಅವ್ರಿಗೆ ಹೇಳಿ ಸ್ವಲ್ಪ ಆರೋಗ್ಯ ಸಚಿವರೇ ಮಾತಾಡಿ. ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ, ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ, ಯಾವ ಯಾಕೆ ಮಾತಾಡ್ತೀರಿ? ಆರೋಗ್ಯ ಏನು ಅಂತ ಗೊತ್ತಿದ್ದಾರೆ. ನಿಮ್ಮಿನ್ನೆಲ್ಲ ನೋಡ್ಕೊಳ್ರಿ, ನಿಮ್ಮಿನ್ನೆಲ್ಲ ಬಗ್ಗೆ ಮಾತಾಡ್ತೀನಿ, ವೈಯಕ್ತಿಕವಾಗಿ ಮಾತಾಡ್ತೀನಿ. ಸರಿ, ಮಾತಾಡ್ತೀರಿ, ಏನ್ ಮಾತಾಡ್ತೀರಿ? ಮಾತಾಡ್ತಾರೆ. ಸರಿ, ಯಾರೇನು ಎದ್ದಕ್ಕೆ ಮಾತಾಡ್ತೀರಿ? ಅಲ್ಲಿ ಮಾತು ಮುಗಿಸ್ತಾರೆ, ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಮಾತಾಡಿ ಈಗ. ಆಯ್ತು, ದಿನೇಶ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ಪ್ರಿಯಾಂಕ ಅವರು ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ದಿನೇಶ್ ಅವರೇ, ದಿನೇಶ್ ಸುರೇಶ್ ಅವರೇ, ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಸರಿ ಸದನ ನಡಿಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ಇಷ್ಟೊತ್ತು 1 ಅವರ್ ಬಂದಿಲ್ಲ. ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಆಡಳಿತ ಪಕ್ಷದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ದೇರ್ ರೆಸ್ಪಾನ್ಸಿಬಿಲಿಟಿ. ಸದನ ನಡಿಬೇಕು, ಅವ್ರಿಗೆ ಇರ್ಬೇಕು ಜಾಸ್ತಿ. ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ, ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರಾ. ನಾವ್ ಮಾತಾಡ್ತೀರಿ, ನಾವ್ ತಗೊಳ್ತೀರೋ ಮಾತಾಡ್ಬೋದಾ? ನೀವು ಆ ಕಡೆ ಈ ಕಡೆ ಪ್ರಶ್ನೆ ಮಾತಾಡಿದ ಇದೇ ರೀತಿ ಚರ್ಚೆ ಆಗ್ತದೆ. ಅನ್ಪಾರ್ಲಿಮೆಂಟರಿ ಆದ್ರೆ ಕರ್ಕಿಂದ ತೆಗೆದಾಕಿ.
ಕಡತದಿಂದ ತೆಗೆದಾಕಿ ಅನ್ಪಾರ್ಲಿಮೆಂಟ್ ಆದ್ರೆ ಕಡತದಿಂದ ತೆಗೆದಾಕಿ ಯಾರು ಬೇಡ ಅಂತಾರೆ ಮಾನ್ಯ ಅಧ್ಯಕ್ಷರೇ ಅಬ್ಜೆಕ್ಷನ್ ಮಾಡೋದಾ